ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಏನು ಅನ್ನೋ ಕಾನ್ಸೆಪ್ಟೇ ಸರ್ಕಾರಗಳಿಗೆ ಅರ್ಥ ಆಗ್ತಾ ಇಲ್ವಾ? ಅರ್ಥ ಆದ್ರೂ ಕೂಡ ಜಾಣ ಕಿವುಡುತನವನ್ನು ತೋರಿಸ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಕಾರಣ ಈ ಗೋವಾ ಮತ್ತೆ ತಮ್ನಾರ್ ವಿದ್ಯುತ್ ಮಾರ್ಗ ಮತ್ತೆ ಸದ್ದು ಮಾಡ್ತಾ ಇರೋದು. ಪ್ರತಿ ಬಾರಿ ಕೂಡ ಈ ಯೋಜನೆಗೆ ರಾಜ್ಯದ 100 ಎಕರೆ ಅರಣ್ಯ ನಾಶ ಆಗ್ತಾ ಇರೋದ್ರಿಂದ ಪರಿಸರವಾದಿಗಳು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಧಾರವಾಡ ತಾಲೂಕಿನ ನರೇಂದ್ರ ಗ್ರಾಮದ ಪವರ್ ಗ್ರಿಡ್ನಿಂದ ಈ ವಿದ್ಯುತ್ ಮಾರ್ಗ ಗೋವಾಕ್ಕೆ ಹೋಗಬೇಕಂದ್ರೆ ಕರ್ನಾಟಕದ 174.5 ಹೆಕ್ಟೇರ್ ಅರಣ್ಯ ನಾಶ ಆಗ್ತಾ ಇದೆ. ಸುಮಾರು 1,20,000 ಮರಗಳ ಮಾರಣಹೋಮ ಆಗಿದೆ. ಇದಕ್ಕೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಸಭೆ ಅನುಮೋದನೆಯನ್ನು ಕೊಟ್ಟಿತ್ತು. ಬಳಿಕ ತೀವ್ರ ಒತ್ತಡ ಪರಿಸರವಾದಿಗಳಿಂದ ಬಂದಿದ್ದರಿಂದ ರಾಜ್ಯ ಸರ್ಕಾರ ಹಿಂದೇಟು ಹಾಕಿತ್ತು. ಇದೇ ವೇಳೆ ಇಷ್ಟೊಂದು ಪ್ರಮಾಣದ ಅರಣ್ಯ ನಾಶ ಆಗಿದ್ರು ಪ್ರಸ್ತಾವ ಕೈಗೊಳ್ಳೋಕೆ ಶಿಫಾರಸು ಮಾಡಿದ ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಿ ಎಂದಿದ್ದ ರಾಜ್ಯ ಸರ್ಕಾರ ಇದೀಗ ತೆರೆಮರೆಯಲ್ಲಿ ತಾನೇ ಅನುಮೋದನೆ ಕೊಡೋದಕ್ಕೆ ಉತ್ಸಾಹ ತೋರಿಸ್ತಾ ಇರೋದು ಬಯಲಿಗೆ ಬಂದಿದೆ. ಹೀಗಾಗಿ ಇದಕ್ಕೆ ಅನುಮತಿ ಸಿಕ್ಕರೆ ಮಹದಾಯಿಗೆ ಯಾಕೆ ವನ್ಯಜೀವಿ ಮಂಡಳಿ ಅನುಮತಿ ಕೊಡ್ತಿಲ್ಲ ಅಂತ ಪ್ರಶ್ನೆ ಹೇಳ್ತಾ ಇದೆ.